ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಹುಬ್ಬಳ್ಳಿಯಲ್ಲಿ ದಿನೇ ದಿನೇ ಲವ್ ಜಿಹಾದ್ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಒಂದಲ್ಲ ಒಂದು ರೀತಿಯ ತಿರುವು ಪಡ್ಕೊಳ್ತಾ ಇದೆ. ಇದೀಗ ಏನು ಶಹೀನ್ ಗ್ಯಾಂಗ್ ಇದರ ಹಿಂದೆ ಇದೆ, ಒಂದು ದೊಡ್ಡ ಒಂದು ವ್ಯವಸ್ಥಿತ ಜಾಲ ಇಲ್ಲಿ ನಡೀತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಹಿಂದೂಪರ ಸಂಘಟನೆ ಮುಖಂಡರು ಸಹ ಈ ಒಂದು ಕೃತ್ಯವನ್ನು ಖಂಡಿಸಿದ್ದಾರೆ. ಜೊತೆಗೆ ಸಮಗ್ರ ತನಿಖೆ ನಡೆಸಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಲವ್ ಜಿಹಾದ್ ಬಗ್ಗೆ ಹೇಳ್ತಾ ಇದ್ದೆ, ಕಳೆದ ಒಂದು ವಾರದಿಂದಲೂ ಸಹ ಇದು ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡ್ತಾ ಇದೆ ಹುಬ್ಬಳ್ಳಿಯಲ್ಲಿ. ಒಂದರ ನಂತರ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದೀಗ ಏನಂದರೆ ಈ ಒಂದು ಲವ್ ಜಿಹಾದ್ ಅಥವಾ ಏನು ಆರೋಪ ಮಾಡ್ತಾ ಇದ್ದಾರೆ, ಇದರ ಹಿಂದೆ ಒಂದು ಶಹೀನ್ ಗ್ಯಾಂಗ್ ಅನ್ನೋ ಒಂದು ಗ್ಯಾಂಗ್ನ ಒಂದು ಕೈವಾಡ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಶಹೀನ್ ಗ್ಯಾಂಗ್ ಅಂದ್ಕೂಡಲೇ ಏನು ಈಗ ಆಲ್ರೆಡಿ ಏನು ನಿಷೇಧಕ್ಕೊಳಗಾಗಿರುವಂತಹ PFIನ ಒಂದು ಅಂಗ, ಅದರದ್ದೇ ಆದ ಅದರ ಅಡಿಯಲ್ಲಿ ಈ ಒಂದು ಶಹೀನ್ ಗ್ಯಾಂಗ್ ಕೆಲಸ ಮಾಡ್ತಾ ಇತ್ತು. 2022ರಲ್ಲಿ ಈ ಒಂದು ಮಂಗಳೂರಿನಲ್ಲಿ ಇದ್ರ ಬಗ್ಗೆ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಜೊತೆಗೆ NIA ಒಂದು ತನಿಖೆ ಸಂದರ್ಭದಲ್ಲೂ ಸಹ ಈ ವಿಚಾರಗಳನ್ನು ಒಂದಷ್ಟು NIA ರಿವೀಲ್ ಮಾಡಿತ್ತು. ಇದೀಗ ಅದೇ ಒಂದು ಶಹೀನ್ ಗ್ಯಾಂಗ್ ಇಲ್ಲಿ ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಕೆಲವೊಂದು ಆರೋಪಗಳನ್ನ ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಯಾಕಂದರೆ ಈಗೇನು ಮೊದಲನೇ ಪ್ರಕರಣ ಬೆಳಕಿಗೆ ಬಂತು, ಏನು ಸಮೀರ್ ಮುಲ್ಲಾ, ಆ ಒಂದು ಸಮೀರ್ ಮುಲ್ಲಾನ ಜಿಮ್ ಏನಿದೆ, ಏನು ಮಜಲ್ ಫ್ಯಾಕ್ಟ್ರಿ ಜಿಮ್, ಆ ಒಂದು ಜಿಮ್ನಲ್ಲಿ ಟ್ರೈನಿ ಆಗಿರುವಂತಹ ಸಮೀರ್ನ ಅಕ್ಕ ಏನಿದ್ದಾಳೆ ತೈಸಿನ್ ಮುಲ್ಲಾ, ಆಕೆನೇ ಈ ಒಂದು ಏನು ಶಹೀನ್ ಗ್ಯಾಂಗ್ನ ಒಂದು ಸಕ್ರಿಯ ಸದಸ್ಯೆಯಾಗಿ ಇಲ್ಲಿ ಒಂದು ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಒಂದು ಟ್ರ್ಯಾಪ್ ಮಾಡಿ ಆ ಒಂದು ಯುವಕರ ಜೊತೆ, ಮುಸ್ಲಿಂ ಯುವಕರ ಜೊತೆ ಬೆರೆಯುವಂತಹ ಸ್ನೇಹ ಬೆಳೆಸುವ ನಿಟ್ಟಿನಲ್ಲಿ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಆರೋಪ ಇದೆ. ಮತ್ತು ಈಗೇನು 2 ಪ್ರಕರಣ, ಏನು ಒಂದೇ ಜಿಮ್ನಲ್ಲಿ 2 ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬಂದಿದ್ವು. ಸಮೀರ್ ಮುಲ್ಲಾದಿರ್ಬೋದು, ಮುಫೀಜ್, ಈ 2 ಪ್ರಕರಣಗಳು ಸಹ ಇಲ್ಲಿ ಒಂದು ತೈಸಿನ್ ಮುಲ್ಲಾ ಕೀ ರೋಲ್ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾಳೆ. ಏನು ಈಗ ಸಮೀರ್ ಮುಲ್ಲಾ ಪ್ರಕರಣದಲ್ಲಿ ಏನು ಸಂತ್ರಸ್ತ ಇದ್ದಾಳೆ, ಆಕೆ ಏನು ಆರೋಪ ಮಾಡಿದ ಪ್ರಕಾರ ಆಕೆ ಸಮೀರ್ನ ಅಕ್ಕನೇ ನನಗೆ ಫ್ರೆಂಡ್ಶಿಪ್ ಮಾಡಿಸಿದ್ಲು, ಈ ರೀತಿ ಮಾಡಿದ್ಲು, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ಲು ಇತ್ಯಾದಿಯಾಗಿ ಹೇಳಿದ್ಲು. ಅದರ ನಂತರ ಬೆಳಕಿಗೆ ಬಂದಂತಹ ಮುಫೀಜ್ ಪ್ರಕರಣದಲ್ಲೂ ಸಹ ಏನು ಇದೇ ತೈಸಿನ್ ಮುಲ್ಲಾನೇ ಏನು ಮಾರ್ಗದರ್ಶನ ಮಾಡಿದ್ಲನ್ನೋ ಒಂದು ಆರೋಪ ಇದೆ. ಇದರ ನಡುವೆ ಏನಂದರೆ ಮತ್ತೊಂದು ವಿಚಾರನೂ ಸಹ, ಮತ್ತೊಂದು ಆರೋಪನೂ ಸಹ ಕೇಳಿ ಬರ್ತಾ ಇದೆ. ಈ ಹಿಂದೆ ಏನು ನೇಹಾ ಹಿರೇಮಠ ಹತ್ಯೆ ಆಗಿತ್ತು, ಆ ಒಂದು ನೇಹಾ ಹಿರೇಮಠ ಹತ್ಯೆಗೂ ಮತ್ತು ಈ ಒಂದು ತೈಸಿನ್ ಮುಲ್ಲಾಗೂ ಸಹ, ಅಂದರೆ ಈ ಒಂದು ಜಿಮ್ಗೂ, ಏನು ಮಜಲ್ ಫ್ಯಾಕ್ಟ್ರಿ ಜಿಮ್ಗೂ ಲಿಂಕ್ ಕಲ್ಪಿಸಲಾಗ್ತಾ ಇದೆ. ಖುದ್ದು ನೇಹಾ ಹಿರೇಮಠ ತಂದೆ ನಿರಂಜನ್ ಹಿರೇಮಠ ಅವರೇ ಆರೋಪ ಮಾಡಿದ್ದಾರೆ. ಅವರೊಂದು ವಿಡಿಯೋನ ಸಹ ಬಿಡುಗಡೆ ಮಾಡಿದ್ದಾರೆ. ನನ್ನ ಮಗಳ ಏನು ಹಂತಕ ಇದ್ದಾನೆ, ನೇಹಾ ಹಂತಕ ಇದ್ದಾನೆ, ಫಯಾಜ್ ಸಹ ಇದೇ ಮಜಲ್ ಫ್ಯಾಕ್ಟ್ರಿನಲ್ಲಿ ಏನು ಅಲ್ಲಿ ಜಿಮ್ಗೆ ಹೋಗ್ತಾ ಇದ್ದ, ಅಲ್ಲಿಂದನೇ ಟ್ರೈನಿಂಗ್ ತೆಗೆದುಕೊಂಡು ಬಂದು ನನ್ನ ಮಗಳನ್ನ ಲವ್ ಕೆಡವಿದ, ಪ್ರೀತಿ ಕೆಡವಿದ ಮತ್ತು ಸಾಕಷ್ಟು ಮದುವೆ ಆಗುವಂತೆ ಪೀಡಿಸಿದ, ಕೊನೆಗೆ ಕೊಲೆ ಮಾಡಿದ. ಹಾಗಾಗಿ ಇಲ್ಲಿ ಈ ಜಿಮ್ನಲ್ಲಿ ಸಾಕಷ್ಟು ಈ ರೀತಿಯ ಕೃತ್ಯಗಳು ನಡೀತಾ ಇದ್ದಾವೆ, ಸಮಗ್ರ ತನಿಖೆ ಮಾಡ್ಬೇಕಂತೇಳಿ ನಿರಂಜನ್ ಹಿರೇಮಠ್ ಸಹ ಆಗ್ರಹಿಸಿದ್ದಾರೆ. ಏನು ಸಮೀರ್ ಮುಲ್ಲಾ ಅನ್ನೋ ವ್ಯಕ್ತಿ, ಅವ್ರ ತಂದೆ ಮತ್ತು ಅವರು ಸಹೋದರಿ ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ, ಅದು ಕೂಡ ನಮ್ಮ ನೇಹಾ ಹಿರೇಮಠ ಹತ್ಯೆ ಕೂಡ ಆ ಆರೋಪಿಗೂ ಕೂಡ ಇವರೇ ಟ್ರೈನರ್ ಆಗಿದ್ದರು. ಮತ್ತು ಇದೇ ಮಾಡೆಲ್ನಲ್ಲಿ ಅವಾಗೂ ಕೂಡ ಅವರು ಪ್ರಯತ್ನನೂ ಮಾಡಿದರು. ಆಮೇಲೆ ಅದ್ರ ಜೊತೆಗೆ ಅವ್ರ ತಂದೆಯವರು ಪದೇ ಪದೇ ನಮಗೆ ಬಂದು ನನ್ನ ವಾರ್ಡ್ನಲ್ಲಿ ಜಿಮ್ ಕಾಂಪಿಟೇಷನ್ ಇದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋಣ, ಆಮೇಲೆ ನಿಮ್ಮ ವಾರ್ಡ್ನಲ್ಲಿ ಮಾಡಬೇಕು ಅಂಥೇಳಿ ಭಾಳ ಒತ್ತಾಯ ಮಾಡ್ತಿದ್ರು. ಇದಕ್ಕೆ ಬಿಫೋರ್ ಅಂದ್ರೆ ಆ ಆರೋಪಿಗೆ ಕೂಡ ನನ್ನೊಂದು ಫೋಟೋ ತಕ್ಕೊಳ್ಬೇಕನ್ನೋ ಇಂಟರ್ಮಿನೇಷನ್ ಇತ್ತು ಅವ್ರಿಗೆ. ಅದರಿಂದ ನನಗೆ ಭಾಳಷ್ಟು ಒತ್ತಡ ಆಗ್ತಿದ್ರು ಅವ್ರು ಬಂದು. ಇದೇ ಮುಲ್ಲಾ ಅನ್ನೋ ವ್ಯಕ್ತಿ, ಅವ್ರ ತಂದೆ ಏನಿದಾರಲ್ಲ ಅವರು, ಆಮೇಲೆ ದೋಸ್ತಿ ಖಾತೆನಲ್ಲೇ ಬಂದು ಕೇಳೋದು, ಈ ರೀತಿ ಮಾಡ್ಕೊಂಡು ಅವ್ರಿಗೆ ಏನೇನು ಎವಿಡೆನ್ಸ್ ಬೇಕು ಆ ರೀತಿ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾಯಿದ್ರು. ಅದಕ್ಕೆ ನಾನು ಯಾವುದೂ ಕೂಡ ಅದು ಆಸ್ಪತ್ರೆನ ಕೊಟ್ಟಿಲ್ಲ. ನನ್ನೇನು ವಾರ್ಡ್ ನಂಬರ್ 68 ಇದೆ, ಅಲ್ಲಿ ವೀರಶೈವ ಲಿಂಗಾಯತ ಪರಂಪರೆ ಮಠಗಳು ಭಾಳ ಇದಾವೆ, ಧಾರ್ಮಿಕ ಕಾರ್ಯಕ್ರಮ ಜಾಸ್ತಿ, ನಮ್ಮದು ತೇರು, ಗುಡಿ, ಗುಂಡಾರ, ಪ್ರವಚನ, ಈ ಕಾರ್ಯಕ್ರಮ ಜಾಸ್ತಿ ಮಾಡೋದಿರ್ತೈತಿ. ಅಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅದು ಇರಂಗಿಲ್ಲ ಅಂತೇಳಿ ಒಂದು 10 ಸಲ ಕೂಡ ನಾನು ಬಂದರು. 10 ಸಲನೂ ಇದೇ ಮಾತು ಹೇಳಿದೆ. ಆಮೇಲೆ ಪದೇ ಪದೇ ಅವರು ನನಗೆ ಮೇಲೆ ಫೋನ್ ಮಾಡೋರು, ಪ್ರತಿಯೊಂದು ಹಬ್ಬಕ್ಕಾಗಲಿ
ವಿಶ್ ಮಾಡ್ದಂಗೆ ಮಾಡಿ ನಮ್ಮ ಮನೆಗೆ ಬಿರಿಯಾನಿ ಊಟಕ್ಕೆ ಬರ್ರಿ, ಇವತ್ತು ಒಳ್ಳೆ ಬಿರಿಯಾನಿ ಮಾಡ್ಯಾರ ಅನ್ನೋ ಮಾತಾಡಿ ನಾನು ಅನೇಕ ಸಲ ಹೇಳಿದ್ದೇನೆ ಅವರಿಗೆ. ನಾವು ಜಾತಿಯಿಂದ ಸ್ವಾಮಿಗಳು ಇರೋದ್ರಿಂದ, ಬೇಡಜಂಗಮ ಇರೋದ್ರಿಂದ, ನಾವು ಯಾವುದೋ ರೀತಿಯಿಂದ ಶಾಕಾಹಾರಿ ಇರೋದ್ರಿಂದ ನಾವು ನಾನ್ ವೆಜ್ ಮುಟ್ಟಲ್ಲ, ನಾವು ಎಗ್ಗು ಕೂಡ ತಿನ್ನಲ್ಲ, ಬಿರಿಯಾನಿ ಎಲ್ಲಿದ್ದು ಬಂತ್ರಿ ಅಂತ ಸಾಕಷ್ಟು ಸಲ ಹೇಳಿದ್ರು ಕೂಡ. ನನ್ನ ವಾರ್ಡ್ನಲ್ಲಿ ಇರ್ತಕ್ಕಂಥ ಇನ್ನೊಬ್ಬರು ಹಿರಿಯರು ನಮ್ಮ ಸಮಾಜದವರು, ಅವರು ಜಿಮ್ನಲ್ಲಿ ಅವ್ರು ನೋಡ್ಕೊಳ್ಳೋಕೆ ಹಂಗೆ ಹೋಗ್ತಾ ಇದ್ರು. ಅವ್ರ ಕಡೆಯಿಂದ ಫೋನ್ ಹಚ್ಚವನೆ ಅವನು ಪದೇ ಪದೇ, ಎಲ್ಲದಾರ ಕೇಳೋದು, ಲೊಕೇಶನ್ ಕೇಳೋದು. ಈ ರೀತಿ ಹಿಂದೆ ಈಗೇನು ನನ್ನ ಮಗಳನ್ನ ಹತ್ಯೆಯಾಗಿ 2 ವರ್ಷ ಆಯಿತು, ಅದರ ಹಿಂದಿನ ವರ್ಷ ಅಂದರೆ ಸಮಯ ಇಷ್ಟ ಒಂದು 2-3 ವರ್ಷ ಹಿಂದಿಂದ ನಾನು ಪದೇ ಪದೇ ಈ ರೀತಿ ಫಾಲೋಅಪ್ ಮಾಡ್ತಾಯಿದ್ರು ಅವರು. ಅದಕ್ಕೆ ಯಾಕೆ ನನ್ನ ಮೇಲೆ ತಾವು ಫಾಲೋಅಪ್ ಮಾಡ್ತಾಯಿದ್ರು. ಇವತ್ತು ಈ ಪ್ರಕರಣ ಬರೋದ್ರಿಂದ ನನಗೂ ಕೂಡ ಎಲ್ಲಿಯೋ ಸಂಶಯ ಕಾಡ್ತಾ ಇದೆ. ಇದ್ರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಇವರು ಮೋಸ್ಟ್ಲಿ ಎಲ್ಲರ ಕಡೆಯಿಂದ ಸುಪಾರಿ ತಗೊಂಡು ಇದ್ರ ಹಿಂದೆ ದೊಡ್ಡದೊಂದು ಕೈವಾಡ ಇದೆ. ಅದಕ್ಕೆ ನಾನು ಅವ್ರ ತಂದೆಯವ್ರನ್ನ ಮತ್ತು ಅವ್ರ ಸಹೋದರಿನ ಮತ್ತು ಅವ್ರು ಏನದಾರ ಎಲ್ಲರೂ ಟೀಮನ್ನು ಕುಲಂಕುಷವಾಗಿ ಚೌಕಶಿ ಮಾಡಿ ತನಿಖೆ ಮಾಡಿ, ಮತ್ತು ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ. ಯಾಕಂದ್ರೆ ಈಗಾಗಲೇ ನನಗೂ ಕೂಡ ಅನೇಕ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು CID ತನಿಖೆ ವೇಳೆ ಹೇಳಿದ್ದೀನಿ. ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಅದನ್ನು ಅವ್ರ ಕಡೆಯಿಂದ ಹೇಳಿಕೆನೂ ತೊಗೊಂಡಿದ್ದಾರೆ. ನಮ್ಮ ಚಾರ್ಜ್ ಶೀಟ್ನಲ್ಲಿ ಕೂಡ CIDದವ್ರು ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಚಾರ್ಜ್ ಶೀಟ್ ಕಾಪಿಯಲ್ಲಿ ಚೆಕ್ ಮಾಡಬೇಕು. ಮತ್ತು ಈಗಿನ ಕಮಿಷನರು ಇದು ಭಾಳ ಕುಲಂಕುಷವಾಗಿ ಚೌಕಶಿ ಮಾಡಿದ್ರೆ ನನ್ನ ಮಗಳ ಹತ್ಯೆ ಏನು ಮಾಡಿದಾರಲ್ಲ ಆ ಆರೋಪಿಗೆ ಇವ್ರಿಗೆ ಒಂದು ಖಂಡಿತ ಲಿಂಕ್ ಇದೆ. ಅದಕ್ಕೆ ನಾನೇನಂತೀನಿ, ಇದನ್ನು ಕುಲಂಕುಷವಾಗಿ ತನಿಖೆ ಆಗಬೇಕು. ಯಾರು ಒತ್ತಡಕ್ಕೂ ಮಣಿಬಾರ್ದು. ರಾಜ್ಯ ಸರ್ಕಾರ ಕಡೆಯಿಂದ ಆಗಂಗಿಲ್ಲ. ನನಗೆ ಗೊತ್ತಿದೆ ಅವ್ರು ಏನೇನು ಮಾಡ್ಯಾರ, ಏನೇನಿಲ್ಲ. ನನ್ನ ಕೇಸ್ನಾಗ ಎಷ್ಟು ರಾಜಕೀಯ ಮಾಡ್ಯಾರ. ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನನಗೆ ಸಂತಾನ ಹೇಳಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ ಅವ್ರ ಪ್ರೆಷರ್ ಇದೆ, ಯಾರು ಹೋಗಬೇಡ ಅಂತೇಳಿ ಆದೇಶ ಮಾಡಿದ್ರು ಅವರು. ಅದಕ್ಕೆ ನಾನು ಈಗೂ ಹೇಳ್ತೀನಿ, ಇದಕ್ಕೆ ಕಾಂಗ್ರೆಸ್ ಮುಖಂಡರೇ ಕಾರಣ. ಈಗೂ ಕೂಡ ಕೇಶಾಪುರ ಆದಂಥ ಘಟನೆ ಈಗ ಸದ್ಯ ವಿಡಿಯೋ ಬಂದಿದೆ. ಕಾಂಗ್ರೆಸ್ ಮುಖಂಡರು ಕೈವಾಡಿದೆ, ಅವ್ರ ಹೆಸರು ಹೇಳಂಗಿಲ್ಲ ಅಂತ ಹೇಳ, ಮುಂದಿನ ದಿವಸ ಹೇಳ್ತಾಳ ಅಂತ ಹೇಳ. ಬಟ್ ನಾನು ಕೂಡ ನನಗೊಂದು ಸಾಕ್ಷಿ ಸಿಗಬೇಕು ಅನ್ನೋದಕ್ಕೆ ನಾನು ಕಾಯ್ತಾ ಇದ್ದೇನೆ. ಇದಕ್ಕೆ ನಿಮಗೆಲ್ಲ ತನಿಖೆ ಮಾಡಿದರೆ ಎಲ್ಲ ಸಾಕ್ಷಿನೂ ಸಿಗ್ತೈತಿ, ಎಲ್ಲ ಸಿಗ್ತೈತಿ. ಇದ್ರ ನಡುವೆನೇ ಏನು ರಣರಾಗಿಣಿ ಏನು ಒಂದೇನು ಸಂಘಟನೆ ಇದೆ, ಆ ಒಂದು ಸಂಘಟನೆಯ ಅಧ್ಯಕ್ಷರು ಸಹ ಭವ್ಯಗೌಡರು ಸಹ ಒಂದು ಈ ಬಗ್ಗೆ ಒಂದು ದೊಡ್ಡ ಮಟ್ಟದ ಆರೋಪ ಮಾಡಿದ್ದಾರೆ. ಇದ್ರ ಹಿಂದೆ ಏನಂದರೆ ಏನು ಒಂದು ಶಹೀನ್ ಗ್ಯಾಂಗ್ನ ಒಂದು ದೊಡ್ಡ ಕೈವಾಡ ಇದೆ. ಹಾಗಾಗಿ ಇದ್ರದ ಒಂದು ಸಮಗ್ರ ತನಿಖೆ ಆಗಬೇಕು, NIA ತನಿಖೆಗೆ ಒಪ್ಪಿಸ್ಬೇಕು ಅನ್ನೋ ಒಂದು ಆಗ್ರಹನ ಅವರು ಮಾಡಿದ್ದಾರೆ. ಮತ್ತು ಇದು ಏನು ಆಕೆಯನ್ನ ಏನು ತೈಸಿನ್ ಏನಿದ್ದಾಳೆ ಆಕೆಯನ್ನ ಅರೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಆಗ್ರಹ ಮಾಡಿದ್ದಾರೆ. ಅವ್ರು 10 ಜನ ಬಂದು ಇವ್ರಿಗೆ ಹೊಡಿತಾರಂದ್ರೆ ಎಂತಹ ಗಂಭೀರ ಇದೆ. 3 ವರ್ಷದ ಹಳೆ ವಿಡಿಯೋ ಯಾವುದೋ, ಅದು ಗೋವಾ ಟ್ರಿಪ್ಪು ಅದು ಇದು ಅಂತ ಕತೆ ಹೇಳ್ತಾರಲ್ಲ, ಅವರು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದಾರೆ. ಅವರು ಆ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನಿವತ್ತು ಆಗ್ರಹ ಮಾಡ್ತೇನೆ ಮಾಧ್ಯಮದ ಮೂಲಕ, ಏನಂದರೆ ಅವನ ತಂಗಿಯನ್ನು ಅರೆಸ್ಟ್ ಮಾಡಬೇಕು, ಅವನ ಅಕ್ಕನನ್ನು. ಯಾಕಂತ ಹೇಳಿದ್ರೆ 2022ದಲ್ಲಿ ಏನು ಶಾಹೀನ್ ಗ್ಯಾಂಗ್, ಇದನ್ನು ನಾವು ಹೇಳ್ತಾ ಇಲ್ಲ, ರಾಷ್ಟ್ರೀಯ ತನಿಖಾ ದಳ ಹೇಳಿದೆ. ಇದು ಏನಾಗ್ತಾ ಇದೆ, PFIನ ಬ್ಯಾನ್ ಆದ ಸಂದರ್ಭದಲ್ಲಿ ಅವರೊಂದು ಹೇಳಿದರು, ರಾಷ್ಟ್ರೀಯ ತನಿಖಾ ದಳ ಶಾಹೀನ್ ಗ್ಯಾಂಗ್ ಅಂತ ಹೇಳಿ ಹೆಣ್ಣು ಮಕ್ಕಳ ಒಂದು ಮುಸ್ಲಿಂ ಹೆಣ್ಣು ಮಕ್ಕಳ ಸಂಘಟನೆ ಕಾರ್ಯ ಮಾಡ್ತಾ ಇದೆ. ಅವ್ರ ಕೆಲಸ ಏನಂದರೆ ಹಿಂದೂ ಹೆಣ್ಣು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡೋದು, ನಿಧಾನವಾಗಿ ಅವರ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಎಲ್ಲ ಅಣ್ಣ ತಮ್ಮಂದಿರಿಗೆ ಅವರ ಫ್ಯಾಮಿಲಿ ಅವರಿಗೆ ಪರಿಚಯ ಮಾಡ್ಕೊಳ್ಳೋದು. ಒಂದು ಹುಡುಗಿ ಪರಿಚಯ ಮಾಡಿಕೊಟ್ರೆ 5,000 to 10,000 ಕೊಡ್ತಾರೆ. ಆವಾಗಲೇ 22ದಲ್ಲೇ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಆಗಿನ ಗೃಹ ಸಚಿವರನ್ನ ಭೇಟಿ ಮಾಡಿದ್ವಿ, ಮನವಿ ಕೊಟ್ವಿ, ಏನಾದರೂ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ. ದುರ್ದೈವ ವಸತ್ ಆಗಲಿಲ್ಲ. ಇಂತಹ ಘಟನೆ ಎಷ್ಟೋ ರಾಜ್ಯಾದ್ಯಂತ ಆಗಿದೆ. ಆದರೆ ಇವತ್ತು ಈ ಸಂತ್ರಸ್ತೆ ಬಂದು ಹೇಳಿರೋದ್ರಿಂದ ಹೊರಗೆ ಬಂದಿದೆ. ಹೀಗೆ ಎಷ್ಟೋ ಹೆಣ್ಣುಮಕ್ಕಳು ಅದಾದ ನಂತರ ಅವಳು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು, ನಿನ್ನೆ ಹೇಳಿದರು, ಇವತ್ತು ಸಹ ಒಂದು ಫೋನ್ ಕಾಲ್ ಬಂದಿದೆ, ಸೇಮ್ ಇದೇ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿ. ಆದ್ದರಿಂದ ಅವನಿಗೆ ಕಠಿಣ ಇದಾಗಬೇಕು, ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವಿವತ್ತು ಆಗ್ರಹ ಮಾಡ್ತೇವೆ. ಇದನ್ನು ನಾವು ಇಷ್ಟಕ್ಕೆ ಬಿಡಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲಿ ನಾವು ನಮ್ಮ ರಣರಾಗಿಣಿ ಮಹಿಳಾ ಸಂಘಟನೆಯಿಂದ, ಸಮಸ್ತ ಸಂಘಟನೆಯಿಂದ ಹೆಣ್ಣು ಮಕ್ಕಳು ಸೇರಿ ಪ್ರೊಟೆಸ್ಟ್ ಮಾಡೋರಿದ್ದೇವೆ. ಇದ್ರ ನಡುವೆನೇ ಪ್ರಮೋದ್ ಮುತಾಲಿಕ್ ಅವರು ಸಹ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಈ ಒಂದು ಏನು ಒಂದು ವ್ಯವಸ್ಥಿತವಾಗಿ ಒಂದು ನಡೀತಾ ಇದೆ ಮತ್ತು ಕೇರಳಕ್ಕೂ ಸಹ ಇಲ್ಲಿಗೂ ಲಿಂಕ್ ಇದೆ. ಕೇರಳ ಏನು ಈಗೇನು ಏನು ಸಮೀರ್ ಮುಲ್ಲಾನ ಅಕ್ಕ ಈಗ ಆಲ್ರೆಡಿ ಕೇರಳದಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ದಾಳೆ.
ಆಕೆ ಅಂದರೆ ಅರೆಸ್ಟ್ ಆಗ್ತಾನೆ ಅನ್ನೋ ಒಂದು ಭೀತಿಯಲ್ಲಿ ಅಲ್ಲಿ ತಲೆಮರೆಸ್ಕೊಂಡಿದ್ದಾಳೆ. ಕೇರಳಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಅಂದರೆ ಕೇರಳಕ್ಕೂ ಮತ್ತು ಇಲ್ಲಿ ಈ ಒಂದು ಜಿಮ್ಗೂ ನಂಟಿದೆ, ಇಲ್ಲಿನ ಲವ್ ಜಿಹಾದ್ ಪ್ರಕರಣಗಳಿಗೂ ಕೇರಳಕ್ಕೂ ಲಿಂಕ್ ಇದೆ ಅನ್ನೋ ಒಂದು ಆರೋಪವನ್ನು ಪ್ರಮೋದ್ ಮುತಾಲಿಕ್ ಮಾಡಿದ್ದಾರೆ. ದೆಹಲಿಯಲ್ಲಿ ಶಾಹೀನ್ ಬಾಗ್ ಅನ್ನುವಂಥದ್ದು ಮತ್ತು ಒಂದು PFI ಬ್ಯಾನ್ ಹೇಗಾಯಿತು ಹಾಗೆ ಮಹಿಳಾ ವಿಂಗ್ ಮುಸ್ಲಿಮರಲ್ಲೂ ಕೂಡ ಒಂದೇ ಇದೆ. ಸೊ ಆ ಮುಸ್ಲಿಂ ಗ್ಯಾಂಗ್ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ಇವತ್ತಿನ ಟ್ರೇನರ್ ಏನು ಇವನು ಸಿಕ್ ಹಾಕ್ಕೊಂಡಿದ್ದಾನೆ ಸಮೀರ್ ಮುಲ್ಲಾ, ಇವ ಅಕ್ಕ ತಹಸೀನ್, ಅವಳು ವ್ಯವಸ್ಥಿತವಾಗಿ ಇದರ ಮೆಂಬರ್ ಇದ್ದಾರೆ ಅಂತನ್ನುವಂಥ ಸಂಶಯ ಬರ್ತಾ ಇದೆ. ಸೊ ಇದು ಕೂಡ ತನಿಖೆ ಆಗಬೇಕು. ಇದರ ಹಿಂದೆ ಬಹಳ ದೊಡ್ಡ ಇಸ್ಲಾಮಿಕ್ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದೇವೆ, ಫಂಡಿಂಗ್ ಆಗ್ತಾ ಇದೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇಡೀ ಕುಟುಂಬನೇ, ಅವರಪ್ಪನೂ ಮುಲ್ಲನ ಅಪ್ಪ, ಅಕ್ಕ, ಕಾಕಾನ ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ತೊಡಗಿದ್ದಾರೆ ಅಂತನ್ನುವಂಥದ್ದಿದೆ. ಬಹಳ ಗಂಭೀರವಾಗಿ ತಗೊಳ್ಬೇಕು, NIAಗೆ ಒಪ್ಪಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡಿ. 100ಕ್ಕೆ 100 ಕೇರಳಕ್ಕೆ ಯಾಕೆ ಹೋಗಬೇಕಾಯಿತು? ಬೇಕಾದಷ್ಟು ಬೇರೆ ಬೇರೆ ರಾಜ್ಯಗಳಿದ್ದಾವೆ, ಮಹಾರಾಷ್ಟ್ರಕ್ಕೆ ಹೋಗ್ಬೋದು, ತಮಿಳ್ನಾಡಿಗೆ ಹೋಗ್ಬೋದು. ಕೇರಳಕ್ಕೆ ಹೋಗಬೇಕು ಅಂದರೆ ಕೇರಳ ಬಹಳ ದೊಡ್ಡ ಸೆಂಟರ್ ಇದೆ, ಮುಸ್ಲಿಮರ ಒಂದು ದೊಡ್ಡ ಸೆಂಟರ್ ಇರೋದೇ ಅಲ್ಲಿ, ಮದರ್ಸಾ ಇರೋದೇ ಅಲ್ಲಿ, ಟ್ರೈನಿಂಗ್ ಕೊಡೋದೇ ಅಲ್ಲಿ, ಅಲ್ಲಿ ರಕ್ಷಣೆ ಮಾಡೋದು ಮುಸ್ಲಿಂ ಹುಡುಗರನ್ನ ಹುಡುಗಿಯರನ್ನು ಮದುವೆ ಆದಂಥವ್ರನ್ನ ಟ್ರೈನಿಂಗ್ ಕೊಡೋದು, ರಕ್ಷಣೆ ಮಾಡುವಂಥದ್ದೇ ಅಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ಕೇರಳಕ್ಕೆ ಮತ್ತು ಕರ್ನಾಟಕದ ಹುಬ್ಬಳ್ಳಿಯ ಈ ಘಟನೆಗೂ ಲಿಂಕ್ ಇದೆ ಅಂತನ್ನುವಂಥದ್ದು ತನಿಖೆ ಆಗಬೇಕು. ಇದೆಲ್ಲದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಪೊಲೀಸ್ ಆಯುಕ್ತ N. ಶಶಿಕುಮಾರ್ ಅವರು, ಹಾಗೂ ಒಂದು ವೇಳೆ ಏನಾದರೂ ಈ ರೀತಿಯ ಒಂದು ಅಲಿಗೇಷನ್ ಇತ್ತಂದರೆ, ಸಾಕ್ಷಿಗಳೇನಾದರೂ ಇದ್ದರೆ ಆ ಸಾಕ್ಷಿಗಳನ್ನ ಕೊಟ್ಟಲ್ಲಿ ನಾವು ತನಿಖೆ ಮಾಡ್ತೀವಿ, ತಪ್ಪಿತಸ್ಥರಿದ್ದರೆ ಕಾನೂನು ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಬರಲಿ, ನಮಗೆ ಸಾಕ್ಷ್ಯಾಧಾರಗಳು ಸಿಕ್ಕರೆ ಖಂಡಿತ ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ. ಅಲ್ಲ, ಈಗ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಡಿಸ್ಕ್ಲೋಸರ್ ಆಗುತ್ತೆ, ಡಿಸ್ಕ್ಲೋಸರ್ ಆದಾಗ ಯಾವುದೇ ಒಂದು ಕೇಸ್ ಮಾಡಿದಂಥ ಸಂದರ್ಭದಲ್ಲಿ ಎವಿಡೆನ್ಸಸ್ ಬೇಕಾಗುತ್ತೆ, ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಹಾಗಾಗಿ ಇವಾಗ ಯಾರಿಗೆ ಆ ಥರ ಮಾಹಿತಿ ಇದೆ ಅವ್ರು ಬಂದು ನಮಗೆ ಮಾಹಿತಿಯನ್ನು ಕೊಡಲಿ, ಅದ್ರ ಮೇಲೆ ಮುಂದುವರೆದು ನಾವು ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ಏನು ಈ ಒಂದು ಲವ್ ಜಿಹಾದ್ ಪ್ರಕರಣ ಒಂದಲ್ಲ ಒಂದು ರೀತಿಯ ಒಂದು ತಿರುವುಗಳನ್ನ ಪಡ್ಕೊಳ್ತಾನೆ ಇದೆ ಮತ್ತು ಆರೋಪ ಪ್ರತ್ಯಾರೋಪಗಳ ಒಂದು ಸುರಿಮಳೆನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಏನು ಈಗೇನು ಅಲ್ಲ ಬರೀ ಲವ್ ಜಿಹಾದ್ ಅನ್ನೋ ಒಂದು ಚರ್ಚೆ ಇತ್ತು, ಅದಾದ ನಂತರ ಜಿಮ್ ಜಿಹಾದ್ ಅನ್ನೋ ಒಂದು ಆರೋಪನೂ ಕೇಳಿ ಬರ್ತಾ ಇದೆ. ಈ ಎಲ್ಲ ಜಿಮ್ ಜಿಹಾದ್ ಹಿಂದೆ ಏನಂದರೆ ಏನು ಒಂದು ಶಹೀನ್ ಗ್ಯಾಂಗ್ನ ಒಂದು ಕೈವಾಡ ಇದೆ. ಆ ಶಹೀನ್ ಗ್ಯಾಂಗ್ ಸದಸ್ಯರು ಏನಂದರೆ ಈ ರೀತಿ ಹಿಂದೂ ಯುವತಿಯರನ್ನ ಟ್ರ್ಯಾಪ್ ಮಾಡಿ ಮುಸ್ಲಿಂ ಯುವಕರನ್ನ ಬಲೆಗೆ ಬೀಳುವಂಥ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಮತ್ತು ಆ ಮೂಲಕ ಒಂದು ಲವ್ ಜಿಹಾದ್ಗೆ ಒಂದು ವೇದಿಕೆ ಕಲ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅನ್ನೋ ಒಂದು ಆಗ್ರಹ ಅಂತೂ ವ್ಯಕ್ತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಮುಂದೆ ಏನು ಕ್ರಮ ಕೈಗೊಳ್ತಾರೋ ನೋಡಬೇಕು. ಆದರೆ ಹಿಂದೂ ಪರ ಸಂಘಟನೆಗಳು ಮಾತ್ರ ಇದ್ರ ವಿರುದ್ಧ ಹೋರಾಟ ಮಾಡುವ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶಿವರಾಮ್ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.